ವಿಡದಿ ಭೂ ಯುದ್ಧದಲ್ಲಿ ಮಹಿಳೆಯರಿಂದ ಪೊರಕೆ ಪ್ರಹಾರ ನಡೆದಿದೆ. ಪ್ರತಿಭಟನಾ ಸ್ಥಳಕ್ಕೆ ಐಜಿ ಗಿರೀಶ್ ಕೂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಎಸ್ಪಿ ಶ್ರೀನಿವಾಸ್ ಗೌಡ್ರಿಂದ ಐಜಿ ಗಿರೀಶ್ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ನೋಡಿ, ಅಧಿಕಾರಿಗಳು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ತೀವ್ರ ಸ್ವರೂಪದ ಪ್ರತಿಭಟನೆ ಆಗ್ತಾ ಇದೆ. ಬೇರೆ ಬೇರೆ ಆಂಗಲ್ ಅಲ್ಲಿ ಪ್ರತಿಭಟನೆ ಇಂಪ್ಲಿಮೆಂಟ್ ಆಗ್ತಾ ಇದೆ. ರೈತರನ್ನ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು ಕೂಡ ಅವರು ಯಾವುದೇ ಕಾರಣಕ್ಕೂ ಮನವೊಲಿಕೆಗೆ ಬಗ್ತಾ ಇಲ್ಲ. ಜೊತೆಗೆ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ನಮಗೆ ನ್ಯಾಯ ಬೇಕು, ಸರ್ಕಾರ ನಮ್ಮ ಗಮನಕ್ಕೆ ಬರದೇನೆ ತೆಗೆದುಕೊಳ್ತಿರುವಂತಹ ನಿರ್ಧಾರ ಸರಿಯಿಲ್ಲ, ತೆರೆಮೆರೆಯಲ್ಲಿ ಸರ್ಕಾರ ನಮಗೆ ಮೋಸ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ನಾವು ರಕ್ತ ಬೇಕಾದ್ರೆ ಕೊಡ್ತೀವಿ, ಆದ್ರೆ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳಿ ಅಲ್ಲಿನ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಸ್ಥಳಕ್ಕೆ ಐಜಿ ಗಿರೀಶ್ ಅವರು ಭೇಟಿ ಕೊಟ್ಟಂತಹ ಸಂದರ್ಭ, ಅಲ್ಲೇನೆಲ್ಲ ಘಟನೆಗಳು ನಡೀತು. ಇವತ್ತು ಬೆಳಗ್ಗೆಯಿಂದ ಅಧಿಕಾರಿಗಳು ಯಾವಾಗ ಬಂದ್ರು, ಯಾವ ರೀತಿ ಕಲ್ಲು ತೂರಾಟ ಆಯ್ತು, ಅದೆಲ್ಲದರ ಕುರಿತಾಗಿ ಶ್ರೀನಿವಾಸ್ ಅವರು ರೈತರ ಮನವೊಲಿಸುವಂತಹ ಪ್ರಯತ್ನ ಆಯ್ತು. ಅದನ್ನ ಕುರಿತಾಗಿ ಈಗ ಐಜಿ ಗಿರೀಶ್ ಅವರಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಮಹಿಳಾ ಹೋರಾಟಗಾರರು ಅಂದ್ರೆ ರೈತರು ಅಂತ ಏನ್ ಕರಿತೀವಿ, ಅವರೆಲ್ಲರೂ ಕೂಡ ಪೊರಕೆಯನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿರುವಂತದನ್ನ ಗಮನಿಸ್ತಾ ಇದ್ದೀವಿ. ಅಧಿಕಾರಿಗಳು ಅವ್ರನ್ನ ತಡೆಯುವಂತಹ ಪ್ರಯತ್ನ ಮಾಡ್ತಾರೆ, ಬಟ್ ಅದಕ್ಕೂ ಕೂಡ ಅವರು ಡೋಂಟ್ ಕೇರ್ ಅನ್ನುವಂತಹ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಅವರ ಸಂಕಷ್ಟಗಳನ್ನ, ಅವರ ಹೋರಾಟದ ಗುರಿಯನ್ನ ಎಕ್ಸ್ಪ್ಲೈನ್ ಮಾಡ್ತಿರೋದನ್ನ ಗಮನಿಸಿದ್ದೀವಿ. ಮಹಿಳಾ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿರುವಂತಹ ಪ್ರತಿಭಟನಾಕಾರರನ್ನ ತಡೆಯುವಂತಹ ಪ್ರಯತ್ನ ಆಯ್ತು, ಬಟ್ ಆದ್ರೆ ಯಾವುದೇ ಕಾರಣಕ್ಕೂ ನೋ ಯೂಸ್ ಅನ್ನುವಂತಹ ರೀತಿಯಲ್ಲಿ ಆಗಿದೆ.